ಸೊ ಆತ್ಮೀಯ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಚಾಮರಾಜನಗರ ಈ ಒಂದು ಚಾಮರಾಜೇಶ್ವರ ದೇವಸ್ಥಾನದ ಒಳಭಾಗದಲ್ಲಿದ್ದೀನಿ. ಸೊ ಈ ಒಂದು ದೇವಸ್ಥಾನ ಬಂದು 1826ರಲ್ಲಿ ನಿರ್ಮಾಣಗೊಂಡು 2026 ಇವತ್ತಿಗೆ 200 ವರ್ಷಗಳನ್ನು ಪೂರೈಸಿದೆ ಸ್ನೇಹಿತರೆ. ಸೊ ಈ ಕಾರಣಕ್ಕೆ ಇವತ್ತು ಚಾಮರಾಜನಗರದಲ್ಲಿ ಚಾಮರಾಜೇಶ್ವರ ಆಷಾಢ ಬ್ರಹ್ಮ ರಥೋತ್ಸವವು ಕೂಡ ಆಗಲಿದೆ. ಬನ್ನಿ ಇವತ್ತು ಈ ಒಂದು ಕ್ಷೇತ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕಲೆ ಹಾಕೋಣ. ಹಾಗೆ ಈ ಒಂದು ದೇವಸ್ಥಾನದ ಪ್ರತಿಯೊಂದು ಸಂದರ್ಭ ಏನಿದೆ ಆ ಒಂದು ವೀಕ್ಷಣೆಯನ್ನು ಮಾಡೋಣ ಸ್ನೇಹಿತರೆ. ಆಷಾಢ ಮಾಸವನ್ನು ಸಾಮಾನ್ಯವಾಗಿ ಶೂನ್ಯ ಮಾಸ ಎಂದು ಪರಿಗಣಿಸಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲು ನಿಷೇಧ ಮಾಡಲಾಗಿದೆ. ಆದರೆ ಈ ಆಷಾಢ ಮಾಸದಲ್ಲಿ ಎಲ್ಲ ಕಡೆಯಿಂದ ಬಂದ ನವದಂಪತಿಗಳು ಮತ್ತು ಭಕ್ತರು ಈ ರಥದ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಇದು ಇಲ್ಲಿನ ವಿಶೇಷ. ರಾಜ್ಯದಲ್ಲೇ ಆಷಾಢ ಮಾಸದಲ್ಲಿ ನಡೆಯುವ ಏಕೈಕ ದೇವಸ್ಥಾನ ಶ್ರೀ ಚಾಮರಾಜೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವಾಗಿದೆ. ಆಷಾಢದ ಸಾಂಪ್ರದಾಯಿಕ ವಿರಹ ಅನುಭವಿಸುವ ನವದಂಪತಿಗಳಿಗೆ ಈ ಜಾತ್ರೆ ಒಂದು ವರದಾನ. ನಿಯಮಗಳ ಪ್ರಕಾರ ಪ್ರಥಮ ಆಷಾಢದಲ್ಲಿ ದೂರವಿರಬೇಕಾದ ಹೊಸ ಜೋಡಿಗಳು ಈ ರಥೋತ್ಸವದ ನೆಪದಲ್ಲಿ ಒಂದಾಗಿ ಭೇಟಿಯಾಗುತ್ತಾರೆ. ಹೀಗಾಗಿ ಜಾತ್ರೆಯುದ್ದಕ್ಕೂ ನವಜೋಡಿಗಳ ಸಡಗರವೇ ಎದ್ದು ಕಾಣುವುದು ಈ ಉತ್ಸವದ ವಿಶೇಷ. ಹೊಸದಾಗಿ ಮದುವೆಯಾದ ಜೋಡಿಗಳು ಮೊದಲ ಆಷಾಢ ಮಾಸದಲ್ಲಿ ಪರಸ್ಪರ ದೂರವಿರಬೇಕೆಂಬ ನಿಯಮವಿದೆ. ಇದರಿಂದಾಗಿ ಅವರಿಗೆ ಭೇಟಿಯಾಗಲು ಸಾಧ್ಯವಾಗುವುದಿಲ್ಲ. ಆದರೆ ಈ ರಥೋತ್ಸವವು ನವದಂಪತಿಗಳಿಗೆ ಪರಸ್ಪರ ಮುಖಾಮುಖಿಯಾಗಲು ಅಪರೂಪದ ಅವಕಾಶವನ್ನು ನೀಡುತ್ತದೆ. ಹೀಗಾಗಿ ಜಾತ್ರೆಯಲ್ಲಿ ನವಜೋಡಿಗಳ ಸಂಭ್ರಮವು ಈ ರಥೋತ್ಸವದ ಪ್ರಮುಖ ಆಕರ್ಷಣೆಯಾಗಿದೆ. ಈ ಎಲ್ಲ ನವಜೋಡಿಗಳು ತಮ್ಮ ಇಷ್ಟಾರ್ಥ ಈಡೇರಲೆಂದು ರಥಕ್ಕೆ ಹಣ್ಣು ಜವನೆಗಳನ್ನು ತೂರಿ ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ಖಜಾಂಚಿ ಬಕ್ಷಿ ಬಸವರಾಜ ಅರಸು ಅವರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಕಾಲದಲ್ಲಿ ಮೈಸೂರು ಅರಮನೆಯಲ್ಲಿ ರಾಜಮನೆತನದ ಆರ್ಥಿಕ ವ್ಯವಸ್ಥೆಗಳನ್ನು ನೋಡಿಕೊಳ್ಳುತ್ತಿದ್ದರು. ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವರು 1826ರಲ್ಲಿ ದೇವಸ್ಥಾನವನ್ನು ನಿರ್ಮಿಸಿದ ಕೆಲವೇ ವರ್ಷಗಳ ನಂತರ 1835ರಲ್ಲಿ ಬಸವರಾಜ ಅರಸು ಅವರು ತಮ್ಮ ಉಸ್ತುವಾರಿಯಲ್ಲಿ ಸುಂದರವಾದ ಕೆತ್ತನೆಗಳುಳ್ಳ ಈ ಒಂದು ರಥವನ್ನು ಮಾಡಿಸಿಕೊಟ್ಟರು ಎಂದು ಹೇಳಲಾಗುತ್ತದೆ. ಹೊಸ ರಥವು ಸುಮಾರು 45ರಿಂದ 50 ಅಡಿಗೂ ಹೆಚ್ಚು ಎತ್ತರವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಕ್ರಿಸ್ತಶಕ 1116ರ ಅವಧಿಗೆ ಸೇರಿದ ಹೊಯ್ಸಳ ಚಕ್ರವರ್ತಿ ವಿಷ್ಣುವರ್ಧನನ ಶಿಲಾಶಾಸನವು ಚಾಮರಾಜನಗರ ಜಿಲ್ಲೆಯ ಇತಿಹಾಸ ಮತ್ತು ಭೌಗೋಳಿಕ ಗಡಿಗಳನ್ನು ತಿಳಿಯಲು ಇರುವ ಪ್ರಾಚೀನ ಐತಿಹಾಸಿಕ ದಾಖಲೆಯಾಗಿದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಚಾಮರಾಜನಗರ ಎಂದು ಹೆಸರಿಡುವುದಕ್ಕಿಂತ ಹಿಂದೆ ಈ ಭೂಮಿಯನ್ನು ಹರಿಕುಟಾರ ಎಂದು ಹೆಸರಿನಿಂದ ಕರೆಯುತ್ತಿದ್ದರು. ಚಾಮರಾಜನಗರಕ್ಕೆ ಹರಿಕುಟಾರ ಎಂಬ ಹೆಸರನ್ನು ಅಧಿಕೃತವಾಗಿ ದಾಖಲಿಸಿದ ಮೊಟ್ಟಮೊದಲ ಶಾಸನವಾಗಿದೆ ಎಂದು ಹೇಳಬಹುದು. ಮೊದಲು ಹರಿಕುಟಾರ ಎಂದು ಕರೆಯಲ್ಪಡುತ್ತಿದ್ದ ಈ ಸ್ಥಳವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವರ ತಂದೆಯಾದ 9ನೇ ಚಾಮರಾಜ ಒಡೆಯರು ಈ ಸ್ಥಳದ ಜನನ ಮಂಟಪ ಎಂಬಲ್ಲಿ 1774ರಲ್ಲಿ ಹುಟ್ಟಿದರು. ತಂದೆಯವರ ಜನ್ಮಭೂಮಿಗೆ ಗೌರವ ಸಲ್ಲಿಸುವ ಹಾಗೂ ಅವರ ನೆನಪುಗಳನ್ನು ಅಮರವಾಗಿಸುವ ಹಂಬಲದಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ಊರಿಗೆ ಚಾಮರಾಜನಗರ ಎಂದು ನಾಮಕರಣ ಮಾಡಿ ಅವರ ಸ್ಮರಣಾರ್ಥವಾಗಿ ಒಂದು ಭವ್ಯ ಶಿವ ದೇವಾಲಯವನ್ನು ಕಟ್ಟಿಸಲು ತೀರ್ಮಾನಿಸಿದರು. ಶೃಂಗೇರಿಯಿಂದ ತರಿಸಲಾದ ನರ್ಮದಲಿಂಗವನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಚಾಮರಾಜೇಶ್ವರ ಎಂದು ಹೆಸರಿಟ್ಟರು. ಪಾರ್ವತಿ ದೇವಿಗೆ ತಮ್ಮ ತಾಯಿ ಹೆಸರಾದ ಕೆಂಪನಂಜಾಂಬ ದೇವಿ ಎಂದು ನಾಮಕರಣ ಮಾಡಿದರು. ಸೊ ಡಿ ಸಿ ಮೇಡಮ್ ರೂಪ ಅವರು ಕೂಡ ಇದ್ದಾರೆ. ಹಾಗೆ ಶಾಸಕರಾದಂತಹ ಪುಟ್ಟರಂಗ
ಶೆಟ್ಟಿಯವರು ಕೂಡ ಮುಂದೆ ಹೋಗ್ತಾ ಇದ್ದಾರೆ, ನೋಡ್ಬೋದು ಇಲ್ಲಿ. ಹಾಗೆ ಅಲ್ಲಿ ಉತ್ಸವ ಮೂರ್ತಿ ಬರ್ತಾ ಇದೆ, ನೋಡ್ಬೋದು. ಶ್ರೀ ಚಾಮರಾಜೇಶ್ವರ ಸ್ವಾಮಿ ಆಷಾಢ ಬ್ರಹ್ಮರಥೋತ್ಸವ ಪೂರ್ವಾಷಾಢ ನಕ್ಷತ್ರದ ಶುಭ ವೇಳೆಯಲ್ಲಿ ಇಂದು ಮಧ್ಯಾಹ್ನ 12ರಿಂದ 1 ಗಂಟೆಯ ಶುಭ ಕನ್ಯಾ ಲಗ್ನದಲ್ಲಿ ಶ್ರೀ ಚಾಮರಾಜೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜೆ ಸಲ್ಲಿಸಿ ಬ್ರಹ್ಮರಥೋತ್ಸವವನ್ನು ಪ್ರಾರಂಭಿಸಲಾಯಿತು. ಇವತ್ತು ಚಾಮರಾಜೇಶ್ವರ ದೇವಸ್ಥಾನ ನಿರ್ಮಾಣಗೊಂಡು 200 ವರ್ಷಗಳು ತುಂಬಿದೆ. ಇವತ್ತು ಇಡೀ ಚಾಮರಾಜನಗರ ಜಿಲ್ಲೆ ಹಾಗೂ ಅನೇಕ ಜಿಲ್ಲೆಗಳಿಂದ ಬಂದಿರುವಂಥ ಜನ ಚಾಮರಾಜನಗರದ 200 ವರ್ಷದ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ. ಇವತ್ತು ನವ ಜೋಡಿಗಳು ಆ ಚಾಮರಾಜೇಶ್ವರನಿಗೆ ಬಂದು ಹಣ್ಣು ಜವನ ಎಸೆದು ಅವರ ಇಷ್ಟಾರ್ಥ ನೆರವೇರಲಿ ಅಂತ ಕೇಳಿದ್ದಾರೆ. ಇದು ಚಾಮರಾಜೇಶ್ವರ ರಥೋತ್ಸವದಲ್ಲಿ ನವ ಜೋಡಿಗಳು ಬಂದು ಸಂತಾನ ಪ್ರಾಪ್ತಿ ಮತ್ತು ಸೌಭಾಗ್ಯ ಸಂತಾನ ಉಂಟಾಗಲಿ ಅಂತ ಕೇಳ್ಕೊತಾರೆ. ಅದು ಇವತ್ತಿಗೂ ಆ ಚಾಮರಾಜೇಶ್ವರ ನಡೆಸ್ಕೊಂಡು ಬರ್ತಾ ಇದ್ದಾನೆ. ಚಾಮರಾಜೇಶ್ವರ ದೇವಸ್ಥಾನ ನಿರ್ಮಾಣ ಆಗಿ 200 ವರ್ಷ ಆಗಿದೆ. ಇದು 190ನೇ ವರ್ಷದ ರಥೋತ್ಸವ ಆಗಿದೆ. ಇದು ಆಷಾಢ ಮಾಸದ ಏಕೈಕ ಜಾತ್ರೆ ಆಗಿದೆ. ಇದು ಮುಮ್ಮಡಿ ಕೃಷ್ಣರಾಜ ಒಡೆಯವರು ನಿರ್ಮಾಣ ಮಾಡಿದಂಥ ಮಹಾ ದೇವಸ್ಥಾನ ಇದೆ. ಈಶ್ವರ ಪಾರ್ವತಿ ಕೆಂಪನಂಜಮ್ಮ ಅಂತ ದೇವಸ್ಥಾನ. ಮೈಸೂರು ಮಹಾರಾಜರಿಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ತಾಯಿ ಹೆಸರು ಕೆಂಪನಂಜಮ್ಮ ಅಂತ. ಕೆಂಪನಂಜಮ್ಮ ಅಂದರೆ ಅಮ್ಮ ಅಂದರೆ ಪಾರ್ವತಿ ಅಂತ. ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರು 108 ಕೋಟಿ ಮಂತ್ರಾಕ್ಷಿ ಜಪ ಮಾಡಿ ಈ ತಾಯಿನ ಮೈಸೂರು ಹತ್ರ ಮಂಟಕಳ್ಳಿ ನಿಂತಿದೆ. ಆ ಏರ್ಪೋರ್ಟಲ್ಲಿ ತಾಯಿ ದೇವರು ಸಿಕ್ಕಿ ಮೈಸೂರು ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರು ಇದನ್ನು ತೊಗೊಂಬಂದು ಇಲ್ಲಿ ಚಾಮರಾಜನಗರದಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ನಿಮ್ಮದು ಯಾವುದೇ ವಿಧದ ಕೋರ್ಟು ಕಚೇರಿ, ವಿದ್ಯಾಭ್ಯಾಸ, ಆರೋಗ್ಯ, ಮದುವೆ, ವಂಶಾಭಿವೃದ್ಧಿ ಇಷ್ಟಕ್ಕೂ ತಾಯಿ ಜಯ ಆಗುತ್ತೆ. ನೀವು ಏನೇ ಪ್ರಾರ್ಥನೆ ಮಾಡಿಕೊಂಡ್ರು ನಮ್ಮ ಆಷಾಢ ಮಾಸದಲ್ಲಿ ಚಾಮರಾಜನಗರದಲ್ಲಿ 30 ಕಿಲೋಮೀಟ್ರ್ವರೆಗೆ ಎಲ್ಲೂ ತೇರಾಗಲ್ಲ. ನಮ್ಮ ಚಾಮರಾಜನಗರದ ಇದೊಂದು ದೊಡ್ಡ ವಿಶೇಷ. ನವದಂಪತಿಗಳಿಗೆ ಆರೋಗ್ಯ ಭಾಗ್ಯ, ವಂಶಾಭಿವೃದ್ಧಿ ಇಷ್ಟು ಆಗಂಥ ಸತ್ಯದೇವತೆ ನಮ್ಮ ಚಾಮರಾಜೇಶ್ವರ ಕೆಂಪನಂಜಮ್ಮ. ಬನ್ನಿ ಒಳಗಡೆ ಚಾಮುಂಡೇಶ್ವರಿ ಅಮ್ಮನವರ ದರ್ಶನವನ್ನು ಮಾಡೋಣ. ಹಾಗೆ ಇಲ್ಲಿ ನಮ್ಮ ನಾಗರಾಜು ದೀಕ್ಷಿತ್ ಅವರು ಕೂಡ ಇದ್ದಾರೆ. ನಮಸ್ಕಾರ ಸರ್. ಚಾಮರಾಜನಗರಕ್ಕೆ 11ನೇ ಶತಮಾನದಿಂದ 18ನೇ ಶತಮಾನ ಕೂಡ ಅರಿಕುಟಾರ ಅಂತಕ್ಕಂಥ ಹೆಸರಿತ್ತು. ಈ ಅರಿಕುಟಾರದ ಈ ಚಾಮರಾಜನಗರ ಪ್ರದೇಶದಲ್ಲಿ 9ನೇ ಚಾಮರಾಜರು ಹುಟ್ಟಿರ್ತಕ್ಕಂಥ ಜಾಗ. ತಮ್ಮ ತಂದೆಯ ನೆನಪಾರ್ಥವಾಗಿ ಇಲ್ಲೊಂದು ವಿಶೇಷವಾಗಿ ವಿಷ್ಣು ದೇವಾಲಯ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮಹಾರಾಜರು ಅಂದಿನ ಶೃಂಗೇರಿ ಸ್ವಾಮಿಗಳ ಹತ್ರ ಹೋಗಿ ವಿನಯ ಮಾಡ್ತಾರೆ. ಆಗ ಶೃಂಗೇರಿ ಸ್ವಾಮಿಗಳು ನನ್ನ ಹತ್ರ ಒಂದು ವಿಶೇಷವಾಗಿರ್ತಕ್ಕಂಥ ನರ್ಮದಾ ಲಿಂಗ ಇರ್ತಕ್ಕಂಥದ್ರಿಂದ ತಾನು ನೀವು ರಾಜ ಇರ್ತಕ್ಕಂಥ ಜಾಗ ಕಡೆ ಹೆಚ್ಚಿನ ಅನ್ನದಾನ ವೃದ್ಧಿ ಆಗಬೇಕು, ಅದರಿಂದ ನೀನು ಅನ್ನದಾನಕ್ಕೆ ಯೋಗ್ಯನಾಗಿರ್ತಕ್ಕಂಥದ್ರಿಂದ ನೀನು ಇರ್ತಕ್ಕಂಥ ಜಾಗದಲ್ಲಿ ಅನ್ನದಾನ ಮಾಡಿದ್ರೆ ವಿಶೇಷವಾಗಿ ಫಲ ಉಂಟಾಗ್ತದೆ ಅಂತ ಹೇಳಿ ಅವರು ಇದು ನರ್ಮದಾ ಲಿಂಗವನ್ನು ಅನುಗ್ರಹ ಮಾಡಿ ಕೊಡ್ತಾರೆ. ಅವರು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಮಹಾರಾಜರು ಹೇಳ್ತಾರೆ, ನಮ್ಮ ತಂದೆ ಹೆಸರಲ್ಲೇ ಒಂದು ಲಿಂಗವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅಂತ ಹೇಳಿ. ಶೃಂಗೇರಿ ಶ್ರೀಗಳು ಹೇಳ್ತಾರೆ, ಊರಿಗೆ ಚಾಮರಾಜನಗರ ಅಂತಕ್ಕಂಥ ಹೆಸರನ್ನಿಡು, ಮತ್ತು ಈಶ್ವರನಿಗೆ ಚಾಮರಾಜೇಶ್ವರ ಅಂತ ಹೆಸರಿಡು, ರಾಜತ್ವ ಈಶ್ವರದ ಸಮ್ಮಿಲನವಾಗಿರ್ತಕ್ಕಂಥದ್ರಿಂದ ಶ್ರೇಯಸ್ಸು ಉಂಟಾಗ್ತದೆ ಅಂತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಮಹಾರಾಜರು ಏನು ಮಾಡ್ತಾರೆ, ಈ ಜಾಗದಲ್ಲಿ ಒಂದು ವಿಷ್ಣು ದೇವಾಲಯ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕೆಲವು ಶಿಲ್ಪಿಗಳನ್ನು ಕರೆಸಿ ಇಲ್ಲಿ ಪ್ರಸ್ತಾವನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಶಿಲ್ಪಿಗಳು ಕೂಡ ಇಲ್ಲಿ ನೀವು ವಿಷ್ಣು ದೇವಾಲಯಕ್ಕಿಂತ ಶಿವ ದೇವಾಲಯ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇರ್ತಾರೆ. ಹಾಗಾಗಿ ಅರಿಕುಟಾರ ಅಂತಿರ್ತಕ್ಕಂಥ ಕ್ಷೇತ್ರ ಒಂದು ಚಾಮರಾಜನಗರ ಅಂತ ಹೆಸರಾಗ್ತದೆ. ಈ ಚಾಮರಾಜೇಶ್ವರ ದೇವಾಲಯಕ್ಕೆ ಅವರು ವಿಶೇಷವಾಗಿ ಆಗಮಿಕರು, ಅರ್ಚಕರು, ಅಂಚೆ ಮುತ್ಸದ್ದಿ, ಅಮಲ್ದಾರ್ ಮತ್ತು ಹಲವಾರು ವಿಚಾರವಾಗಿ ಈ ದೇವಸ್ಥಾನಕ್ಕೆ 4900 ಕಂಠೀರವಾದಿ ವರಗಳನ್ನು ಕೂಡ ಅರ್ಚನೆ ಮಾಡಿ ದೇವಸ್ಥಾನಕ್ಕೆ 4 ತಸ್ತೀಕನ್ನು ನಿಷ್ಕರ್ಷೆ ಮಾಡ್ತಾರೆ.
ಈ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಸುಮಾರು 13 ಗ್ರಾಮಗಳ ವಿಶೇಷವಾಗಿ ಅನುಗ್ರಹ ಮಾಡಿ ಈ ದೇವಸ್ಥಾನ ಸಾರೋದ್ಧಾರವಾಗಿ ನೆರವೇರಬೇಕು ಅಂತಕ್ಕಂಥದ್ದಾದ್ದರಿಂದ ಆ ಉದ್ದೇಶದಿಂದ ಇವರು ಒಂದು ಶಿಲಾಶಾಸನ ಕೂಡ ಮಾಡಿ ಅರ್ಪಿಸ್ತಾರೆ. ಈ ದೇವಾಲಯದಲ್ಲಿ ವಿಶೇಷವಾಗಿ ಚಿತ್ತಾ ನಕ್ಷತ್ರ, ಉತ್ತರಾಭಾದ್ರಾ ನಕ್ಷತ್ರ, ಶ್ರವಣ ನಕ್ಷತ್ರದಲ್ಲಿ ವಿಶೇಷವಾಗಿ ಬ್ರಹ್ಮರಥೋತ್ಸವ ನಡೀತಕ್ಕಂಥದ್ದು, ಮತ್ತು ಪ್ರತಿ ಪೌರ್ಣಮಿಯಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ರಥೋತ್ಸವ ನಡೀತಕ್ಕಂಥ ಒಂದು ಅನುಗ್ರಹ ಮಾಡ್ತಾರೆ. ಮಹಾರಾಜರು ಮುಮ್ಮಡಿ ಕೃಷ್ಣದೇವ ಒಡೆಯವರು ಶ್ರವಣ ನಕ್ಷತ್ರ ಜನವಾಗಿರ್ತಕ್ಕಂಥದ್ದಾದ್ದರಿಂದ ಆ ನಕ್ಷತ್ರ ಒಂದು ನಕ್ಷತ್ರೋತ್ಸವ ಆಗಬೇಕು, ಹಾಗೂ ಆಷಾಢ ಮಾಸದಲ್ಲಿ ಬರತಕ್ಕಂಥ ನಕ್ಷತ್ರದಲ್ಲಿ ಒಂದು ಬ್ರಹ್ಮರಥೋತ್ಸವ ಆಗಬೇಕು ಅಂತ ಹೇಳಿ ಈ ಕ್ಷೇತ್ರಕ್ಕೆ ಸುಮಾರು ಹೆಗ್ಗೊಟಾರ ಮತ್ತು ಬೇಡ್ರಪುರ ಅಂತಕ್ಕಂಥ ಜನಗಳಿಗೆ ವಿಶೇಷವಾಗಿ ಪ್ರಾತಿನಿಧ್ಯವನ್ನು ಕೊಟ್ಟು ಎಲ್ಲ ದೇಶದ ನಾಡು ದೇಶ ಜನರಿಗೆ ಇಲ್ಲಿ ಅನುಗ್ರಹ ಮಾಡಿಕೊಟ್ಟು ಅವರೆಲ್ಲ ಸಮ್ಮುಖವಾಗಿ ಬ್ರಹ್ಮರಥೋತ್ಸವ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ವಿಶೇಷವಾಗಿರ್ತಕ್ಕಂಥ ಆಷಾಢ ಮಾಸದಲ್ಲಿರ್ತಕ್ಕಂಥ ಬ್ರಹ್ಮರಥೋತ್ಸವಕ್ಕೆ ಅನುಗ್ರಹ ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೆ ಸುಮಾರು 190 ಬ್ರಹ್ಮರಥೋತ್ಸವ ನಡೆದಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಈ ದೇವಸ್ಥಾನಕ್ಕೆ 200 ವರ್ಷ ಆಗಿರ್ತಕ್ಕಂಥದ್ದರಿಂದ ಇದು ದ್ವಿಶತಮಾನೋತ್ಸವನ ಆಚರಣೆ ಮಾಡಿರ್ತದೆ ನಾವು ಕಾಣ್ತೇವೆ. ಈ ಚಾಮರಾಜೇಶ್ವರ ವಿಶೇಷ ಏನಪ್ಪ ಅಂತಂದರೆ ಸ್ವಾಮಿ ಬಂದು ರಕ್ತ ವರ್ಣದಲ್ಲಿ ಇರ್ತಕ್ಕಂಥದ್ದು. ಅದರ ಜೊತೆಗೆ ಮಹಾರಾಜರ ಒಂದು ಸಪತ್ನೀಕರಾಗಿರ್ತಕ್ಕಂಥವರೆಲ್ಲರೂ ಕೂಡ ಸೇರಿ ಈ ದೇವಾಲಯಕ್ಕೆ ಏಕಾದಶ ರುದ್ರ ಅಂತ ಹೇಳಿ 11 ಲಿಂಗವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದು ದ್ರಾವಿಡ ಶೈಲಿ ಇರ್ತಕ್ಕಂಥ ದೇವಾಲಯ ಆಗಿರ್ತಕ್ಕಂಥದ್ದರಿಂದ ಈ ದೇವಾಲಯಕ್ಕೆ ಅಂಗ ಪ್ರತ್ಯಂಗ ಜೊತೆಗೆ ಸಾಂಗವಾಗಿರ್ತಕ್ಕಂಥ ದೇವಾಲಯ ಮಾಡ್ತಾರೆ. ಪೂರ್ವ ದೇವ ನಿರ್ಮಾಣ ಇರ್ತಕ್ಕಂಥ ಮಹಾರಾಜರಿಗೆ ಒಬ್ಬ ಸ್ವಪ್ನದಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡಿಕೊಂಡು ಒಂದು ಸುಂದರವಾಗಿರ್ತಕ್ಕಂಥ ಬಾಲಕಿ ಬಂದು ನನ್ನನ್ನು ಕರ್ಕೊಂಬ ಅಂತಕ್ಕಂಥ ಹೇಳ್ತಕ್ಕಂಥ ವಿಚಾರದಲ್ಲಿ ಮೈಸೂರಿನ ಇಂದಿನ ಆ ಸೊಪ್ಪಿನ ಕೊಳ ಅಂತ ನಾವೇನು ಕರಿತೀವಿ ಆ ಒಂದು ಜಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ತೊಟ್ಟಿಲ ಒಳಗೆ ಒಂದು ವಿಗ್ರಹ ಸಿಗ್ತದೆ. ಮಹಾರಾಜ ಸ್ವಪ್ನ ನಿಜವಾಗಿರ್ತಕ್ಕಂಥದ್ರಿಂದ ಅವರ ತಾಯಿ ಕೋಟಿ ಗೌರಿ ಪಂಚಾಕ್ಷರ ಜಪ ಮಾಡಿರ್ತಕ್ಕಂಥದ್ದಾದ್ದರಿಂದ ಅವರ ತಾಯಿ ಹೆಸರಲ್ಲಿ ಒಂದು ಕೆಂಪನಂಜಾಂಬ ಅಂತಕ್ಕಂಥ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಸ್ಥಾನಕ್ಕೆ ನವಭೇರಗಳು ಅಂತ ಹೇಳಿ ಮಹಾರಾಜರು ಎಲ್ಲ ವಿಗ್ರಹವನ್ನು ಮಾಡಿಸ್ಕೊಟ್ಟಿರ್ತಕ್ಕಂಥ ಭಾಳ ವಿಶೇಷ. ಹಾಗಾಗಿ ಗಣಪತಿ, ಚಂಡಿಕೇಶ್ವರ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಅಸ್ತ್ರರಾಜಮೂರ್ತಿ ಮತ್ತು ನಿತ್ಯ ಕಲ್ಯಾಣ ಮೂರ್ತಿ ಅಂತ ಹೇಳಿ ಆ ನವಬೇರಗಳನ್ನು ವಿಗ್ರಹ ಮಾಡಿಸ್ಕೊಟ್ಟು ಮಹಾರಾಜರು ಈ ಒಂದು ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಪೂರ್ವಾಷಾಢ ನಕ್ಷತ್ರದಲ್ಲಿ ಬ್ರಹ್ಮರಥೋತ್ಸವ ಆದರೆ ಅವರ ಒಂದು ಜನ್ಮ ನಕ್ಷತ್ರವಾಗಿರ್ತಕ್ಕಂಥ ಶ್ರವಣ ನಕ್ಷತ್ರದಲ್ಲಿ ಅವಭೃತ ತೀರ್ಥಸ್ಥಾನ ಆಗ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಕಡೆ ಬ್ರಹ್ಮರಥೋತ್ಸವ ನಡೀತಕ್ಕಂಥ ಬಹಳ ಉದ್ದೇಶ ಏನು ಅಂತಪ್ಪ ಅಂತಂದರೆ ತಾರಕಾಸುರನ ಸಂಹಾರ ಮಾಡಬೇಕಾದ್ರೆ ಆ ಈಶ್ವರ ಬಂದು ಈ ಭೂಮಿಯನ್ನೇ ರಥವನ್ನಾಗಿ ಮಾಡಿಕೊಂಡು ಸೂರ್ಯ ಚಂದ್ರನೇ ಗಾಲಿಯನ್ನಾಗಿ ಮಾಡಿಕೊಂಡು ಆ ಮೇರು ಪರ್ವತವನ್ನೇ ಬಿಲ್ಲನ್ನಾಗಿ ಮಾಡಿಕೊಂಡು ಮಹಾವಿಷ್ಣುವನ್ನು ಬಾಣವಾಗಿ ಮಾಡಿಕೊಂಡು ಆ ಒಂದು ಆದಿಶೇಷವನ್ನೇ ಹೆಡೆಮುರಿಯಾಗಿ ಮಾಡಿಕೊಂಡು ಆ ಒಂದೇ ಒಂದು ಅಭಿಜಿನ್ ಮುಹೂರ್ತದಲ್ಲಿ ಆ ತಾರಕ ಸಂಹಾರ ಮಾಡಿದ ದ್ಯೋತಕವಾಗಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣವಾಗಿರ್ತಕ್ಕಂಥ ಬ್ರಹ್ಮರಥೋತ್ಸವ ನಡೀತದೆ. ಈ ಚಾಮರಾಜೇಶ್ವರ ಬ್ರಹ್ಮರಥೋತ್ಸವ ನಡೀತಕ್ಕಂಥದ್ದು ದಕ್ಷಿಣಾಭಿಮುಖವಾಗಿ ದಕ್ಷಿಣಾಯನದ ಆರಂಭ ಕಾಲದಲ್ಲಿ ಆಗ್ತಕ್ಕಂಥ ಕೂಡ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಈ ರಥಸ್ಥದಲ್ಲಿ ಕೂಡಿರ್ತಕ್ಕಂಥ ಆ ಒಂದು ಈಶ್ವರನ್ನ ಸಪತ್ನಿವಾಗಿರ್ತಕ್ಕಂಥ ಈಶ್ವರನ್ನ ಹಣ್ಣು ಜವನೆ ಅಂತಕ್ಕಂಥದ್ದು ಹೂವು ಮತ್ತು ಹಣ್ಣುಗಳಿಂದ ಆ ಭಗವಂತನ ಕಲಶಕ್ಕೆ ನಾವು ಅರ್ಪಣೆ ಮಾಡಿದ್ರೆ ಅವರಿಗೆ ಗಂಡು ಸಂತಾನ ಉಂಟಾಗ್ತದೆ ಅಂತಕ್ಕಂಥ ಐತಿಹ್ಯ ಇರ್ತಕ್ಕಂಥದ್ದು. ಅದರಿಂದ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಈ ಆಷಾಢಿ ಮಾರತಕ್ಕಂಥ ಬರದಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ನವದಂಪತಿಗಳು ಬಂದು ದೇವಿನ ದರ್ಶನ ಮಾಡ್ತಕ್ಕಂಥದ್ದು. ಆ ನವದಂಪತಿಗಳು ದೇವಿ ದರ್ಶನ ಮಾಡೋದ್ರಿಂದ ಅವರಿಗೆ ಗಂಡು ಸಂತಾನ ಉಂಟಾಗ್ತದೆ ಅಂತಕ್ಕಂಥ ಐತಿಹ್ಯ ಇರ್ತಕ್ಕಂಥದ್ದು. ಮೈಸೂರು ಮಹಾರಾಜರಾಗಿರ್ತಕ್ಕಂಥ ನವರತ್ನ ರಾಜ ಎಂದೇ ಪ್ರತೀತಿಯಾಗಿರ್ತಕ್ಕಂಥ ಮುಮ್ಮಡಿ ಕೃಷ್ಣಾಡಿಯವರಿಗೆ 5ನೇ ವರ್ಷದಲ್ಲಿ ರಾಜನಾಗ್ತಕ್ಕಂಥ ಯೋಗ ಇತ್ತಂತೆ. ಹಾಗಾಗಿ ಅಂಥ ಮಹಾನ್ ಚಕ್ರವರ್ತಿ ಈ ದೇವಸ್ಥಾನಕ್ಕೆ ತಮ್ಮ ನಕ್ಷತ್ರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಆಷಾಢ ಮಾಸದಲ್ಲಿ ಬ್ರಹ್ಮರಥೋತ್ಸವ ಉಂಟಾಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ರಥೋತ್ಸವನ ಅಂದಿನಿಂದ ಇಂದು ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಭಾಳ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಈ ದೇವಸ್ಥಾನದಲ್ಲಿ 63 ಭಕ್ತ ವಿಗ್ರಹಗಳನ್ನು ದಕ್ಷಿಣದ ಕೈಸಾಲು ನಿರ್ಮಾಣ ಮಾಡಿದ್ದಾರೆ. ಮತ್ತು ಸಹಸ್ರಲಿಂಗಯುಕ್ತವಾಗಿರ್ತಕ್ಕಂಥ 18 ಲಿಂಗಗಳನ್ನು ಅವರ ಒಂದು ಸಾಮಂತ ರಾಜರ ಹೆಸರಲ್ಲಿ ಮಾಡಿಕೊಟ್ಟಿರ್ತಕ್ಕಂಥ ಕೂಡ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಮಹಾರಾಜರು ಕಾಶಿಯಿಂದಂಥ ಲಿಂಗ ಇಲ್ಲಿ ವಿಶೇಷವಾಗಿ ಕಾಸ ಪ್ರಸನ್ನ ನಂಜರಾಜೇಶ್ವರ ಅಂತ ಹೇಳಿ ಇವಾಗಿರ್ತಕ್ಕಂಥ ಒಂದು ಚಾಮರಾಜನ ಹಿಂಬದಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ನಾವು ಕಾಣ್ತೇವೆ. ಉತ್ತರದ ಕೈಸಾಲೆಯಲ್ಲಿ 25 ಲೀಲಾ ಮೂರ್ತಿಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಆಗ್ನೇಯದಲ್ಲಿ ವಿಶೇಷವಾಗಿ ಅನ್ನದಾತೆಯಾಗಿರ್ತಕ್ಕಂಥ ಅನ್ನಪೂರ್ಣೇಶ್ವರನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು.
ಮತ್ತು ಈಶಾನ್ಯ ಭಾಗದಲ್ಲಿ ಕ್ಷೇತ್ರಪಾನ ಸ್ಥಾಪನೆ ಮಾಡಿರ್ತಕ್ಕ ನಾವು ಕಾಣ್ತೇವೆ. ಅದು ಅಲ್ಲದೆ ಹರಿಹರಯೋರ್ ಅಭೇದ ಅಂತ ಹೇಳಿ ಈ ದೇವಸ್ಥಾನದ ವಾಯುವ್ಯ ಭಾಗದಲ್ಲಿ ವಿಶೇಷವಾಗಿ ಶ್ರೀದೇವಿ ಭೂದೇವಿ ಸಮೇತ ನಾರಾಯಣ ಸ್ವಾಮಿ, ದಕ್ಷಿಣಾಮೂರ್ತಿ ಮತ್ತು ಚಂಡಿಕೇಶ್ವರ ಕೂಡ ಸ್ಥಾಪನೆ ಮಾಡೋದಕ್ಕೆ ನಾವು ಕಾಣ್ತೇವೆ. ಮುಂದುಗಡೆ ಮಹಾ ವೃಷಭ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಮಹಾರಾಜರು ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಹೂತೋಟಕ್ಕೂ ಕೂಡ ಮಾಡಿದರು. ದೇವಸ್ಥಾನದ ಮುಂಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣಿ ಅಂತ ಹೇಳಿ ನಾವು ಈಗೇನು ಮೇಲ್ಕೋಟೆಯಲ್ಲಿ ಅಕ್ಕ ತಂಗಿರ ಕಲ್ಯಾಣಿ ಕಾಣ್ತೀವಿ, ಅದೇ ರೀತಿ ಕಲ್ಯಾಣಿ ಇರತಕ್ಕಂಥದ್ದು. ಯಾವ ಮಿರ್ಜಾ ಇಸ್ಮಾಯಿಲ್ ಅಂತಕ್ಕಂಥ ಕಾಲದಲ್ಲಿ ಅದನ್ನು ಕೆಲವೊಂದು ಕಾರಣಗಳಿಂದ ಮುಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇವಸ್ಥಾನ ಸುಮಾರು 150 ವರ್ಷಗಳ ಬಹಳ ವೈಭವ ನಡೆದಿರ್ತಕ್ಕಂಥದ್ದು. ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಬಂದು ತಮ್ಮ ದಂಪತಿಗಳ ಸಮೇತವಾಗಿ ಆ ಈಶ್ವರನ ದರ್ಶನ ಮಾಡಿದ್ರೆ, ಅಂದರೆ ರಥಸ್ಥಂ ವೃಷಭಾರೂಢಂ ಚಂದನ ಲಿಪ್ತತಾಂಡವಂ ಸೋಪಹಾರಂ ಶಿವಂ ದೃಷ್ಟ ಪುನರ್ಜನ್ಮ ನಮಿದ್ಯತೆ ಅಂತಕ್ಕಂಥದ್ದಾದ್ದರಿಂದ ಹಣ್ಣು ಹಂಪಲುಗಳಿಂದ ಭಗವಂತ ಇರತಕ್ಕಂಥ ಈಶ್ವರನ ವೃಷಭಾಸಮೇತರಾಗಿರ್ತಕ್ಕಂಥ ಈಶ್ವರನ ದರ್ಶನ ಮಾಡಿದ್ರೆ ಪುನರ್ಜನ್ಮ ಪ್ರಾಪ್ತಿಯಾಗೋದಿಲ್ಲ ಅಂತಕ್ಕಂಥ ಐತಿಹ್ಯ ಇರತಕ್ಕಂಥದ್ದು. ಅದರಿಂದ ವಿವಾಹ ಭಾಗ್ಯ ಬೇಕಾಗಿರ್ತಕ್ಕಂಥವ್ರು, ಕಂಕಣ ಭಾಗ್ಯ ಬೇಕಾಗಿರ್ತಕ್ಕಂಥವ್ರು, ವಿಶೇಷವಾಗಿ ಸಂತಾನ ಭಾಗ್ಯ ಉಂಟಾಗ್ತಕ್ಕಂಥವ್ರು ಕೂಡ ಈ ಒಂದು ವಿಶೇಷ ಸಂದರ್ಭದಲ್ಲಿ ಆ ಈಶ್ವರನ ದರ್ಶನ ಮಾಡಿದ್ರೆ ಅವರಿಗೆ ಸತ್ಸಂತಾನ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥ ಐತಿಹ್ಯ ಇರತಕ್ಕಂಥದ್ದರಿಂದ ಈ ಒಂದು ಬ್ರಹ್ಮರಥೋತ್ಸವದಲ್ಲಿ ನಾವು ವಿಶೇಷವಾಗಿ ನವದಂಪತಿಗಳನ್ನು ಕಾಡ್ತಕ್ಕಂಥ ಅವಕಾಶ ಸಿಗ್ತದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಮಕ್ಕಳ ಚಾಮರಾಜೇಶ್ವರ ಅಂತ ಕೂಡ ಹೆಸರಿರ್ತಕ್ಕಂಥದ್ದು. ಯಾವ ಮಹಾರಾಜರು ಇಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡಿರ್ತಕ್ಕಂಥ ಜಾಗ ಆದ್ದರಿಂದ ಇದಕ್ಕೆ ಶಕ್ತಿಯ ಆರಾಧನೆ ಬಹಳ ಪ್ರಮುಖವಾಗಿರ್ತದೆ. ಮಹಾರಾಜರ ಕುಲದೇವತೆ ಆಗಿರ್ತಕ್ಕಂಥ ಚಾಮುಂಡೇಶ್ವರನು ಕೂಡ ಹಿಂದೆ ಏನಾಗ್ತದೆ ಅಂತಂದರೆ ರಣಧೀರ ಕಂಠೀರವನಾಶನದರು ಒಮ್ಮೆ ವಿನಾಕಾರಣ ಸೆರೆಮನೆಯಲ್ಲಿ ಉಳ್ತಕ್ಕಂಥ ಸಂದರ್ಭ ಬಂದಾಗ ಆ ಸೆರೆಮನೆಯಲ್ಲಿ ಒಂದು ಅಂಬೆಗಾಲು ಕೃಷ್ಣ ಮತ್ತು ಒಂದು ಚಾಮುಂಡೇಶ್ವರಿ ವಿಗ್ರಹ ಇರ್ತದೆ. ಅದೆರಡನ್ನೂ ಪ್ರಾರ್ಥನೆ ಮಾಡ್ಕೊಂಡ ನಂತರ ಅವರಿಗೆ ಆ ಜೈಲಿಂದ ತಮ್ಮ ತಲೆಯಿಂದ ಮೇಡಿ ತಪ್ಪಿಸ್ಕೊಂಡು ಬರ್ತಕ್ಕಂಥ ಅವಕಾಶ ಸಿಗ್ತದೆ. ಹಾಗಾಗಿ ಚಾಮುಂಡೇಶ್ವರಿನ ಇಲ್ಲಿ ಧಾರವಾಡ ಡಿಸ್ಟಿಕ್ಗೆ ತಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಭಾಳ ವಿಶೇಷ. ಇಲ್ಲಿ ತಾಯಿ ಚಾಮುಂಡೇಶ್ವರಿ ಅಷ್ಟಭುಜವನ್ನು ಹೊಂದಿರತಕ್ಕಂಥದ್ದು. ಅಷ್ಟಧೋರ್ಭಿ ಸಮಾಕ್ತಾಂ ಕರಾಭ್ಯಾಂ ಶೂಲಧಾರಣಿ ಅಂತ ಹೇಳಿ ಚಂಡಮುಂಡ ಮಹಿಷ ಅನ್ನತಕ್ಕಂಥ ಚಾಮುಂಡೇಶ್ವರಿಯಲ್ಲಿ ವಿಶೇಷವಾಗಿ ಆರಾಧನೆ ಆಗ್ತಿರ್ತಕ್ಕಂಥ ನಾವು ಕಾಣ್ತೇವೆ. ಏಕೆಂದರೆ ಈಶ್ವರನ ಬಲಭಾಗದಲ್ಲಿ ಶಕ್ತಿ ಇರತಕ್ಕಂಥದ್ದು ಭಾಳ ವಿಶೇಷ. ಅದರಿಂದ ಈ ಕ್ಷೇತ್ರಕ್ಕೆ ಚಾಮರಾಜಪುರಿ ಅಥವಾ ಈ ಒಂದು ಸುವರ್ಣಾವತಿ ನದಿ ದಡದಲ್ಲಿರ್ತಕ್ಕಂಥ ಕ್ಷೇತ್ರ ಆದ್ದರಿಂದ ಸುವರ್ಣಾವತಿ ನದಿಯ ವಿಶೇಷದ ಹೇಮಾವತಿ ಕ್ಷೇತ್ರ ಅಂತ ಕೂಡ ಇರ್ತಕ್ಕಂಥದ್ದು. ದಕ್ಷಿಣಾಯಣದ ಪ್ರಾರಂಭ ಕಾಲದಲ್ಲಿ ದಕ್ಷಿಣಾಭಿಮುಖವಾಗಿಯೇ ಚಲಿಸ್ತಕ್ಕಂಥ ಬ್ರಹ್ಮರಥೋತ್ಸವ ಅಂತಂದರೆ ಅದು ಚಾಮರಾಜೇಶ್ವರ ರಥೋತ್ಸವ ಆಗಿರ್ತಕ್ಕಂಥದ್ದು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಚಾಮರಾಜನಗರ ದೇವಾಲಯದ ಮಹಾದ್ವಾರದಲ್ಲಿರುವ ರಾಜಗೋಪುರವು 5 ಅಂತಸ್ತುಗಳನ್ನು ಹೊಂದಿದ್ದು 70 ಅಡಿ ಎತ್ತರವಿದೆ. ಗೋಪುರದ ಮೇಲ್ಭಾಗದ ಸುತ್ತಲೂ ಸುಣ್ಣಗಾರೆಯಿಂದ ನಿರ್ಮಿತವಾದ ವಿವಿಧ ಗಣಪತಿಯ ಅವತಾರಗಳನ್ನು ಶೋಭಾಯಮಾನವಾಗಿ ಕೆತ್ತಲಾಗಿದೆ. ಇವುಗಳಲ್ಲಿ ನರ್ತನ ಗಣಪತಿ, ಶಕ್ತಿ ಗಣಪತಿ ಹಾಗೂ ಸಿಂಹಾಸನರೂಢ ಗಣಪತಿ, ಹಲವಾರು ಗಣಪತಿಗಳ ಸುಂದರ ರೂಪಗಳನ್ನು ನೀವು ಕಾಣಬಹುದು. ಹೇಗೆ ನಾವು ಚಾಮರಾಜನಗರವನ್ನು ಜಾನಪದ ಕಲೆಗಳ ತವರೂರು ಅಂತ ಹೇಳ್ತೀವೋ ಹಾಗೆ ಇದನ್ನು ಕಪ್ಪು ಶಿಲೆಯ ತವರೂರು ಅಂತಲೂ ಕೂಡ ಚಾಮರಾಜನಗರವನ್ನು ಕರೀತಾರೆ. ಚಾಮರಾಜನಗರ ಜಿಲ್ಲೆಯ ಒಟ್ಟು ಭೌಗೋಳಿಕ ವಿಸ್ತೀರ್ಣದ 48%ಕ್ಕೂ ಹೆಚ್ಚು ಭಾಗ ದಟ್ಟವಾದ ಅರಣ್ಯದಿಂದ ಆವೃತವಾಗಿದೆ ಎಂದು ಹೇಳಬಹುದು. ಸೊ ಅದಕ್ಕೆ ಸಾಕ್ಷಿಯಾಗಿ ನಾವು ಪಕ್ಕದಲ್ಲಿ ಬಂಡೀಪುರ ಅಭಯಾರಣ್ಯ, BR ಹಿಲ್ಸ್ ಹುಲಿ ಸಂರಕ್ಷಿತ ಪ್ರದೇಶ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ಮಲೆಮಹದೇಶ್ವರ ಬೆಟ್ಟಗಳು ನೋಡಲಿಕ್ಕೆ ನಮಗೆ ಸಾಕ್ಷಿಯಾಗಿ ಸಿಗುತ್ತೆ. ಏಷ್ಯಾದಲ್ಲಿ ಅತಿ ಹೆಚ್ಚು ಆನೆ ಮತ್ತು ಹುಲಿಗಳ ವಾಸಸ್ಥಾನವಾಗಿದೆ ಮತ್ತು ಈ ಒಂದು ಜಾಗತಿಕ ಮಟ್ಟದಲ್ಲಿ ತನ್ನ ಕಪ್ಪು ಗ್ರಾನೈಟ್ ಕಲ್ಲುಗಳಿಗೆ ಪ್ರಸಿದ್ಧಿಯಾಗಿರುವಂತಹ ಒಂದು ಸ್ಥಳ. ಹಾಗೆ ಹರಿಕುಟಾರ ಎಂದರೆ ಶತ್ರುಗಳನ್ನು ಸಂಹರಿಸುವ ಕೊಡಲಿ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. 1116ರ ಶಾಸನ ಪ್ರಕಾರ ಅಂದಿನ ಹರಿಕುಟಾರ ಈಗಿನ ಚಾಮರಾಜನಗರ ಕೇವಲ ಒಂದು ಹಳ್ಳಿಯಾಗಿರಲಿಲ್ಲ. ಅದು ತಮಿಳುನಾಡು ಮತ್ತು ಕೇರಳದ ಪ್ರಾಂತ್ಯದಿಂದ ಬರುವ ಶತ್ರುಗಳನ್ನು ತಡೆಯಲು ಹೊಯ್ಸಳರು ನಿರ್ಮಿಸಿದ್ದ ಅತ್ಯಂತ ಬಲವಾದ ಸೈನಿಕರ ಗಡಿ ಚೌಕಿಯಾಗಿತ್ತು. ಅಂದರೆ ಮಿಲಿಟರಿ ಔಟ್ಪೋಸ್ಟ್ ಅಂತ ಹೇಳ್ತಾರೆ. ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಿತ್ತು ಈ ಒಂದು ಚಾಮರಾಜನಗರ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಹೊಯ್ಸಳರ ಕಾಲದ ವಿಜಯ ಪಾರ್ಶ್ವನಾಥ ಬಸದಿ ಕ್ರಿಸ್ತಶಕ 1117ರಲ್ಲಿ ಹೊಯ್ಸಳರ ರಾಜ ವಿಷ್ಣುವರ್ಧನನ ದಂಡನಾಯಕ ಪುನೀಸ ದಂಡನಾಯಕ ನಿರ್ಮಿಸಿದ ಐತಿಹಾಸಿಕ ಜೈನ ಬಸದಿ ಇಲ್ಲಿದ್ದು ಈ ಪ್ರದೇಶದ ಪ್ರಾಚೀನ ಧಾರ್ಮಿಕ ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ. ವಧುವರರ ಒಂದು
ಹಣ್ಣು ಜವನ ಹೆಸರೇ ಒಳ್ಳೆಯದಾಗುತ್ತೆ ಅಂತ ಈ ರಥದ ಒಂದು ಉದ್ದೇಶವಾಗಿರ್ತದೆ. ಒಂದು ದೇವಸ್ಥಾನ ಒಂದು ಪುರಾತನ ಕಾಲದಿಂದ ನಡೆದು ಬಂದಿದ್ದ ನವ ದಂಪತಿಗಳಿಗೆ ಶುಭ ಒಳ್ಳೆಯದಾಗುತ್ತೆ. ಮತ್ತು ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಈ ಒಂದು ಜಾತ್ರೆ ಒಂದು ಪುರಾತನ ಕಾಲದಿಂದ ಬಂದಿರತಕ್ಕಂಥದ್ದು. ಆದ್ದರಿಂದ ಇದು ಚಾಮರಾಜನಗರ ಜಿಲ್ಲೆಯ ಒಂದು ಸಾಂಸ್ಕೃತಿಕ ನಾಡು, ಒಂದು ಕರ್ನಾಟಕದ ಒಂದು ಸುಪ್ರಸಿದ್ಧವಾದಂಥ ಒಂದು ಜಾತ್ರೆ ಇದು. ನಮಗೆ ನವದಂಪತಿಗಳು ಕೂಡ ಸಿಕ್ಕಿದ್ದಾರೆ. ಬನ್ನಿ, ಇವತ್ತು ಎಲ್ಲ ಕಡೆಯೂ ಕೂಡ ಈ ಒಂದು ಶೂನ್ಯ ಮಾಸ ಅಥವಾ ಆಷಾಢ ಮಾಸ ಅನ್ನುವಂತಹ ಈ ಒಂದು ಮಾಸದಲ್ಲಿ ಎಲ್ಲಿಯೂ ಕೂಡ ಗಂಡ ಹೆಂಡ್ತಿರು ಕೂಡ ದೂರ ಆಗಿರುವಂಥದ್ದನ್ನು ನಾವು ಕಾಣ್ತೀವಿ. ಆದರೆ ಈ ಒಂದು ಕ್ಷೇತ್ರದಲ್ಲಿ ಗಂಡ ಹೆಂಡ್ತಿರು ಸಮೇತವಾಗಿ ಬಂದು ಈ ತೇರಿಗೆ ಹಣ್ಣು ಜವನೆಗಳನ್ನು ತೂರಿ ಭಕ್ತಿಯನ್ನು ಸಮರ್ಪಿಸುವಂಥದ್ದು ಒಂದು ರೂಢಿ ಪದ್ಧತಿ. ಈಗ ಆ ನವದಂಪತಿಗಳ ಅವರ ಅಭಿಪ್ರಾಯವನ್ನು ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಹೇಳಿ, ಹಾಗೆ ಈ ಒಂದು ಕ್ಷೇತ್ರದ ಬಗ್ಗೆ ಶಿವಕುಮಾರ್ ಅಂತ ಸರ್ ಹೆಸರು. ಭಾಗ್ಯಲಕ್ಷ್ಮಿ ಅಂತ ಸರ್. ಇಲ್ಲಿ ಬಂದು ಇದು ಆಷಾಢ ಮಾಸದಲ್ಲಿ ಇದೇ ನಮ್ಮ ಕರ್ನಾಟಕದಲ್ಲೇ ಇದೇ ತೇರಾಗೋದು ಸರ್. ಎಲ್ಲೂ ಆಗೋಲ್ಲ, ಇದೇ ಫಸ್ಟು ಇಲ್ಲೇ ತೇರಾಗೋದು. ಮತ್ತು ನಮಗೆ ಬಂದು ಭಾಳ ಖುಷಿ ಆಯಿತು ಸರ್ ನಮಗೆಲ್ಲರಿಗೂ. ಇದೊಂದಲ್ಲ ಸರ್, ಸುತ್ತಮುತ್ತ ಇಲ್ಲ ನವದಂಪತಿಗಳೆಲ್ಲ ಬಂದು ಇಲ್ಲಿ ಹಣ್ಣು ಜನ ಏನೋ ಅವ್ರ ಬೇಡಿಕೆ ಈಡೇರಿಸ್ಕೊಂಡ್ರೆ ಅದು ಈಡೇರುತ್ತಂತ ಸರ್. ಹಣ್ಣು ಜನ ಹೆಸರು ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಒಳ್ಳೆಯದಾಗುತ್ತೆ ಸರ್, ಒಳ್ಳೆಯದಾಗುತ್ತೆ. ಸರ್ ನಮಸ್ತೆ. ಈ ದೇವಸ್ಥಾನದ ಬಗ್ಗೆ ಎರಡು ಮಾತನ್ನು ಹೇಳೋದು. ಇದು ಚಾಮರಾಜೇಶ್ವರ ದೇವಸ್ಥಾನ, ಚಾಮರಾಜನಗರದಲ್ಲಿ. ನಾವು ಮೈಸೂರಿಂದ ಬಂದಿದ್ದೀವಿ. ಈ ಕ್ಷೇತ್ರದ ವಿಶೇಷ ಏನಂದರೆ ಆಷಾಢದಲ್ಲಿ ನವದಂಪತಿಗಳು ಬಂದು ಹಣ್ಣು ಜವನ ಎಸೆದ್ರೆ ಅದು ಒಂದು ಒಳ್ಳೆ ಪ್ರಾಪ್ತಿಯಾಗುತ್ತೆ. ಸಂತಾನ ಇಲ್ಲದವ್ರಿಗೆ ಸಂತಾನ ಆಗುತ್ತೆ ಅಂತ ನಂಬಿಕೆ ಇದೆ. ಅದೊಂದು ಈ ಕ್ಷೇತ್ರದ ವಿಶೇಷ. ಏಕಾದಶಿ, ಪ್ರಥಮ ಏಕಾದಶಿ ಬರುತ್ತೆ. ಪ್ರಥಮ ಏಕಾದಶಿ ಅಂದರೆ ಮೊದಲನೇ ಹಬ್ಬ ಪ್ರಾರಂಭ ಆಗೋದು ಏಕಾದಶಿ ದಿನದಿಂದ. ನಮ್ಮ ಈ ಜಿಲ್ಲೆಯಲ್ಲಿ ಪ್ರಥಮ ತೇರಾಗೋದು ಅಂದರೆ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಆಷಾಢದ ಪ್ರಥಮ ತೇರಾಗೋದು. ಇಲ್ಲಿಗೆ ನವ ಜೋಡಿಗಳು ಆಷಾಢದಲ್ಲಿ ಬೇರೆ ಬೇರೆ ಅತ್ತೆ ಮನೆಯಲ್ಲಿ ಗಂಡನ ಮನೇಲಿ ಇಲ್ಲದೆ ಇರ್ತಾರೆ. ಈ ಜಾತ್ರೆಗೋಸ್ಕರ ಎಲ್ಲರೂ ನವದಂಪತಿಗಳು ಬಂದು ಹಣ್ಣು ಜವನ ಇಟ್ಟು ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಕೇಳ್ಕೊತಾರೆ. ಇಲ್ಲಿ ತುಂಬ ವಿಶೇಷ ಇದೆ. ಇಲ್ಲಿ ಚಾಮುಂಡೇಶ್ವರಿ ತಾಯಿ ಅಲಂಕಾರ ಚೆನ್ನಾಗಿರುತ್ತೆ. ಅಮ್ಮನವ್ರ ದೇವಸ್ಥಾನ ದೊಡ್ಡ ದೇವಸ್ಥಾನ ಇದೆ. ಪ್ರಶಾಂತವಾದ ವಾತಾವರಣ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ದರ್ಶನ ಮಾಡಿ. ಸೊ SP ಆಫೀಸ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಸುರೇಶ್ ಸರ್ ಕೂಡ ಇದ್ದಾರೆ. ಇವತ್ತು ಆ ಜಾತ್ರೆ ಪ್ರಯುಕ್ತ ಅವರು ಕೂಡ ಈ ಒಂದು ಸನ್ನಿಧಾನದಲ್ಲಿ ನಮ್ಮ ಜೊತೆ ಸಿಕ್ಕಿದ್ರು. ಸರ್ ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಹಾಗೆ ನಾವು ಚಾಮರಾಜನಗರವನ್ನು ಬ್ಲ್ಯಾಕ್ ಗ್ರಾನೈಟ್ ಸಿಟಿ ಅಂತಲೂ ಕೂಡ ಹೇಳ್ತೀವಿ. ಸೊ ಈ ಒಂದು ಭಾಗ ಏನಿದೆ ಇದನ್ನು ಕಪ್ಪು ಗ್ರಾನೈಟ್ ನಗರ ಅಂತಲೂ ಕೂಡ ಹೇಳ್ತಾರೆ. ಅಷ್ಟು ಉತ್ಕೃಷ್ಟವಾದಂತಹ ಗ್ರಾನೈಟ್ಗಳು ಕೂಡ ಸಿಗುವಂತಹ ಸ್ಥಳ ಸ್ನೇಹಿತರೆ. ಸೊ ನಾವು ರಾಜ್ಯದಲ್ಲಿ ಎಲ್ಲಿಯೂ ನೋಡಿದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಇದನ್ನು ಶೂನ್ಯ ಮಾಸ ಅಥವಾ ಆಷಾಢ ಮಾಸ ಅಂತ ಹೇಳ್ತೀವಿ. ಸೊ ಗಂಡು ಹೆಣ್ಣು ದೂರ ಇರುವಂತಹ ಒಂದು ಮಾಸ ಅಂತ ಹೇಳಿ. ಆದರೆ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ನವದಂಪತಿಗಳು ಕೂಡ ಬಂದು ಈ ಚಾಮರಾಜೇಶ್ವರ ದೇವಸ್ಥಾನದ ರಥಕ್ಕೆ ಹಣ್ಣು ಜಾವನೆಗಳನ್ನು ತೂರಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡುವಂಥದ್ದು ಕೂಡ ನಡೆದುಕೊಂಡು ಬಂದಿರುವಂತಹ ಒಂದು ವಿಶೇಷವಾದ ಒಂದು ಜಾತ್ರೆ ಮಹೋತ್ಸವವನ್ನು ನಾವು ಈ ಒಂದು ಚಾಮರಾಜನಗರ ಈ ಒಂದು ಪ್ರಾಂತ್ಯದಲ್ಲಿ ಕಾಣ್ತೀವಿ. ಅದಕ್ಕೆ ನೀವು ಸಾಕ್ಷಿಯಾಗಿ ಇಲ್ಲಿ ರಥವನ್ನು ಕೂಡ ನೋಡ್ಬೋದು. ಎಲ್ಲ ಕಡೆಯಿಂದಲೂ ಕೂಡ ನವದಂಪತಿಗಳು ಕೂಡ ಬಂದಿರುತ್ತಾರೆ. ಸಾವಿರದ 1774ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ತಂದೆಯಾದಂತಹ ಚಾಮರಾಜ ಒಡೆಯರು ಈ ಒಂದು ಜನನ ಮಂಟಪ ಅನ್ನುವಂತಹ ಸ್ಥಳ ಏನಿದೆ, ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಾ, ಇದೇ ಸ್ಥಳದಲ್ಲಿ ಅವರು ಜನ್ಮವನ್ನು ಎತ್ತಿದ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಸುಮಾರು ಹಿಂದೆ ರಾಜಮನೆತನದ ಗೃಹಿಣಿ ಮಹಿಳೆಯೊಬ್ಬರು ಪ್ರಯಾಣ ಮಾಡುವ ಮಧ್ಯದಲ್ಲಿ ಈ ಒಂದು ಭಾಗದಲ್ಲಿ ತಂಗಿದ್ದಾಗ ಅವರಿಗೆ ಈ ಒಂದು ಸ್ಥಳದಲ್ಲಿ ಒಬ್ಬ ಮಗು ಜನನವಾಗುತ್ತೆ. ಆ ಜನನವಾದಂತಹ ರಾಜರೇ ಚಾಮರಾಜ ಒಡೆಯರು. ಅವರು ಮುಮ್ಮಡಿ ಕೃಷ್ಣರಾಜ ಒಡೆಯರ ತಂದೆ ಅಂತ ಹೇಳ್ತಾರೆ. ಹಾಗಾಗಿ ಹಿಂದೆ ಚಿಕ್ಕ ದೇವರಾಜ ಅರಸರ ಮಗನಾಗಿ ಚಾಮರಾಜ ಒಡೆಯರು ಅಂದರೆ 9ನೇ ಚಾಮರಾಜ ಒಡೆಯರು ಹುಟ್ಟಿದಂತಹ ಈ ಒಂದು ಮಂಟಪವನ್ನು ಜನನ ಮಂಟಪ ಅಂತ ಹೇಳಿ ಕರಿತೀವಿ. ಈ ಚಾಮರಾಜೇಶ್ವರ ದೇವಸ್ಥಾನದ ಸ್ವಲ್ಪ ಹಿಂಭಾಗಕ್ಕೆ ಬಂದರೆ ನಿಮಗೆ ಇಲ್ಲಿ ಚಾಮರಾಜನಗರದ ಮಾರಮ್ಮನ ದೇವಸ್ಥಾನವಾದಂತಹ ಮುದುಕು ಮಾರಮ್ಮನ ಈ ಒಂದು ದೇವಸ್ಥಾನವೂ ಕೂಡ ಸಿಗುತ್ತೆ. ಇಲ್ಲೂ ಕೂಡ ಅನ್ನ ಸಂತರ್ಪಣೆ ಆಗ್ತಾಯಿದೆ. ಹಾಗೆ ಈ ಒಂದು ದೇವಸ್ಥಾನ ಇಡೀ ಚಾಮರಾಜನಗರಕ್ಕೆ ದೊಡ್ಡ ಮಾರಮ್ಮ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಈ ತಾಯಿ ಹೆಸರು ಬಂದು ಮುದುಕು ಮಾರಮ್ಮ ಅಂತೇಳಿ. ಜಾನಪದ ಕಲೆಗಳ ತವರೂರಾದಂತಹ ಈ ಒಂದು ಚಾಮರಾಜನಗರದ ವಿಶೇಷವಾದ ಬ್ರಹ್ಮರಥೋತ್ಸವದ ಒಂದು ಸಂಚಿಕೆಯಾಗಿತ್ತು. ಸೊ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡು
ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಕೂಡ ನಮಸ್ಕಾರಗಳು ಸ್ನೇಹಿತರೆ.